ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಿಯಾ ಸೋಮೇಶ್. ತುಂಬ ಜನಕ್ಕೆ ಹಲ್ಲು ಹಳದಿಗಟ್ಟಿರುತ್ತೆ, ಸ್ಮೈಲ್ ಮಾಡೋದಕ್ಕೆ ಹಿಂಸೆ ಆಗ್ತಿರುತ್ತೆ. ಏನಾದರೂ ಮಾತಾಡಬೇಕು ಆಪೋಸಿಟ್ ಪರ್ಸನ್ ಹತ್ರ ಅಂತಂದರೆ ಸ್ಮೆಲ್ ಬರ್ತಿರುತ್ತೆ, ಹಿಂಸೆ ಅಂತ ಅನ್ನಿಸ್ತಿರುತ್ತೆ. ಇವತ್ತು ಸಿಂಪಲ್ ಆಗಿರುವಂತಹ ಹೋಮ್ ರೆಮಿಡಿನ ತೊಗೊಂಬಂದಿದ್ದೀನಿ. ಇದನ್ನು ಟ್ರೈ ಮಾಡಿ, 100% ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮೊದಲನೇದು, ನಿಮ್ಮ ಹಳದಿಗಟ್ಟಿರುವಂತಹ ಹಲ್ಲನ್ನು ಬಿಳಿ ಮಾಡ್ಕೊಳ್ಳೋದು ಹೆಂಗೆ ಅಂತ ಈ ವಿಡಿಯೋದಲ್ಲಿ ಈಗ ಹೇಳಕ್ಕೆ ಶುರು ಮಾಡ್ತೀನಿ. ಮೊದಲನೇದಾಗಿ ಉಪ್ಪು, ಪುಡಿ ಉಪ್ಪು ಏನು ಬರುತ್ತೆ ನಿಮಗೆ ಮನೆಯಲ್ಲಿ, ಪುಡಿ ಉಪ್ಪು ಅಡುಗೆಗೆಲ್ಲ ಬಳಸ್ತೀರಲ್ವ, ಆ ಉಪ್ಪು ನೀವು ಫಸ್ಟು ಬ್ರಷ್ಷಿಗೆ ಪೇಸ್ಟ್ ಹಾಕ್ಕೊಳ್ಳಿ. ಒಂದು ಸಲ ಹಲ್ಲನ್ನು ಉಜ್ಜಿ ಆನಂತರ ಉಗಿರಿ. ಅದ್ರ ಮೇಲೆ ಪುಡಿ ಉಪ್ಪನ್ನ ಹಾಕ್ಕೊಂಡ್ಬಿಟ್ಟು ಬ್ರಷ್ ಮಾಡಿ, ನಿಧಾನವಾಗಿ ಬ್ರಷ್ ಮಾಡಿ. ಸಿಕ್ಕಾಬಟ್ಟೆ ಜೋರಾಗಿ ಬ್ರಷ್ ಮಾಡೋದು ಬೇಡ, ಯಾಕೆಂದರೆ ಮೇಲ್ಗಡೆ ಇರುವಂತಹ ಹಾಗೆ ಕೆಳಗಡೆ ಇರುವಂತಹ ಬೋರ್ಡು ರಕ್ತ ಬರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ನೀವು ಸಿಕ್ಕಾಬಟ್ಟೆ ಜೋರಾಗಿ ತಿಕ್ಕಿದ್ರೆ. ಯಾಕೆಂದರೆ ಉಪ್ಪನ್ನ ಕೈ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ರಬ್ ಮಾಡಿದ್ರೆ ಏನಾಗುತ್ತೆ, ಆ ಜಾಗ ಗಾಯ ಆಗುತ್ತೆ. ಆ ರೀತಿಯಾಗಿ ನಿಧಾನಕ್ಕೆ ಬ್ರಷ್ ಮಾಡಿ, ಒಳಗಡೆ ಎಲ್ಲ ಕ್ಲೀನಾಗಿ ಬ್ರಷ್ ಮಾಡಿ. ಇದೊಂದು. ಇನ್ನೊಂದು ಟಿಪ್ ಬಂದು, ಸ್ವಲ್ಪ ಕೊಕೊನೆಟ್ ಆಯಿಲಿಗೆ ಒಂಚೂರು ನೀವು ಅರಿಶಿನ ಪುಡಿನ ಹಾಕಿ ಮಿಕ್ಸ್ ಮಾಡಿ, ಅದ್ರ ಜೊತೆ ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಉಪ್ಪು, ಹಳದಿ, ಅರಿಶಿನ ಪುಡಿ, ಅಡುಗೆ ಅರಿಶಿನ, ಅದ್ರ ಜೊತೆಗೆ ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಮೂರನ್ನು ಕೂಡ ಮಿಕ್ಸ್ ಮಾಡಿ ಬ್ರಷ್ಷಿಗೆ ಆ್ಯಡ್ ಮಾಡಿಕೊಂಡು ಕ್ಲೀನಾಗಿ ಬ್ರಷ್ ಮಾಡಿ. ಇದು ಕೂಡ ನಿಮಗೆ ಸಿಕ್ಕಾಬಟ್ಟೆ ಹೆಲ್ಪ್ ಮಾಡುತ್ತೆ. ಎರಡನೇದು ಬಂದು, ಬಾಯಿ ಸಿಕ್ಕಾಬಟ್ಟೆ ಸ್ಮೆಲ್ ಬರ್ತಿದೆ, ಅದ್ರ ಜೊತೆಗೆ ನೀವು ಬೆಳಗ್ಗೆ ಸಿಕ್ಕಾಬಟ್ಟೆ ಹಳದಿ ಕಟ್ಟಿದೆ ಹಲ್ಲುಗಳು, ಹಿಂಸೆ ಆಗ್ತಿದೆ ಅಂತಂದರೆ, ಬೆಳಗ್ಗೆ ಹೆಂಗೆ ನೀವು ಬ್ರಷ್ ಮಾಡ್ತೀರೋ ರಾತ್ರಿ ಕೂಡ ಊಟ ಆದಮೇಲೆ ಬ್ರಷ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ತುಂಬ ಒಳ್ಳೆಯದದು. ಬ್ಯಾಕ್ಟೀರಿಯಾ ಏನೇ ಇದ್ರೂ ಕೂಡ ಸತ್ತು ಹೋಗುತ್ತೆ, ನೀಟಾಗಿರುತ್ತೆ ನಿಮ್ಮ ಬಾಯಿ, ಆ ದುರ್ವಾಸನೆ ಕೂಡ ಕಡಿಮೆ ಆಗುತ್ತೆ. ಬೆಳಗ್ಗೆ ಹಾಗೆ ರಾತ್ರಿ 2 ಟೈಮ್ ಬ್ರಷ್ ಮಾಡೋದ್ರಿಂದ ಗುಡ್ ಅಂತಲೇ ಹೇಳ್ಬೋದು. ಹಾಗೆ ನಿಮ್ಮ ಬಾಯಿ ಸಿಕ್ಕಾಬಟ್ಟೆ ಸ್ಮೆಲ್ ಬರ್ತಿದೆ ಅಂತಂದರೆ ಈ ಒಂದೆರಡು ಟಿಪ್ಸ್ನ ಫಾಲೋ ಮಾಡಿ, ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಮೊದಲನೇದಾಗಿ ಬಂದು, ಬೆಳಗ್ಗೆ ಹಾಗೆ ರಾತ್ರಿ 2 ಟೈಮ್ ಬ್ರಷ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಹಾಗೆ ನೀವು ಮಿಡಲಲ್ಲಿ ಏನಾದರೂ ತಿಂದ್ರಿ ಅಂತ ಅಂದ್ಕೊಳ್ಳಿ, ವೆಜ್ ಆರ್ ನಾನ್ ವೆಜ್ ಏನಾದರೂ ತಿಂದ್ರಿ ಅಂತಂತಂದರೆ ಬಾಯಿನ ಮುಕ್ಕಳಿಸಿ ಹುಗಿಯೋದನ್ನು ಮರಿಬೇಡಿ. ಯಾಕಂದರೆ ನೀವೇನಾದರೂ ತಿಂದಿದ್ದು ಹಲ್ಲಲ್ಲೆಲ್ಲ ಸಿಕ್ಕಾಕೊಂಡಿರುತ್ತೆ, ಅದು ಸ್ಮೆಲ್ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ನೀವು ಒಂದು ಏಲಕ್ಕಿ ಒಳಗಡೆ ಒಂದು 5, 6, 7, 8 ಕಾಳುಗಳಿರುತ್ತೆ, ಪುಟಾಣಿ. ಅದನ್ನು ನೀವು ಕ್ಯಾರಿ ಮಾಡಬಹುದು ಆಫೀಸು ಅಥವಾ ಯಾವುದಾದ್ರು ಕ್ಲೈಂಟ್ ಮೀಟಿಂಗು, ಅಥವಾ ನೀವು ಟೀಚರು ಅಥವಾ ಸ್ಟೂಡೆಂಟ್ ಜೊತೆ ಮಾತಾಡ್ತೀರಿ, ತುಂಬ ಹಿಂಸೆ ಆಗ್ತಿದೆ ಅಂತಂದರೆ ಈ ಒಂದು ಟಿಪ್ಸ್ನ ಫಾಲೋ ಮಾಡಿ. ತುಂಬ ಜನ ಮಾತಾಡೋದಕ್ಕೆ ತುಂಬ ಮುಜುಗರ ಮಾಡ್ಕೊಳ್ತಾರೆ, ಯಾಕಂದರೆ ಬಾಯಿ ಸ್ಮೆಲ್ ಬರುತ್ತೆ ಅಂತ ಹೇಳ್ಬಿಟ್ಟು. ಅದು ಅವರಿಗೂ ಕೂಡ ಗೊತ್ತಿರುತ್ತೆ. ಇನ್ನು ಕೆಲವರಿಗೆ ಗೊತ್ತೇ ಇರಲ್ಲ ಅವ್ರ ಬಾಯಿ ಸ್ಮೆಲ್ ಬರ್ತಿರುತ್ತೆ ಅಂತ ಹೇಳ್ಬಿಟ್ಟು, ಬಟ್ ಆಪೋಸಿಟ್ ಪರ್ಸನಿಗೆ ಅದು ಹಿಂಸೆ ಅನ್ನಿಸ್ತಾ ಇರುತ್ತೆ. ಸೊ ಏಲಕ್ಕಿನ ನೀವು ಅವಾಗವಾಗ ಜಗ್ಗೋದ್ರಿಂದ ನಿಮ್ಮ ಮೌತ್ ಕಂಪ್ಲೀಟಾಗಿ ಫ್ರೆಶ್ ಆಗಿರುತ್ತೆ. ಯಾವುದೋ ಪ್ರಾಡಕ್ಟ್ನ ತೊಗೋಬೇಕು, ಬಾಯಿಗೆ ಹಾಕ್ಕೋಬೇಕು, ಯಾವುದೋ ಚಾಕ್ಲೇಟ್ನ ತೊಗೋಬೇಕು, ಸ್ವಿಂಗಮ್ನ ತೊಗೋಬೇಕು, ಆ ಥರ ಎಲ್ಲ ಏನಿಲ್ಲ. ಏಲಕ್ಕಿ ಒಂದೇ ಒಂದು ಕಾಳನ್ನ ನೀವು ಹಾಕ್ಕೊಂಡು ಬಾಯಿಗೆ ಜಗದ್ರೆ ಸಾಕು, ನಿಮ್ಮ ಬಾಯಿ ಕಂಪ್ಲೀಟಾಗಿ ಫ್ರೆಶ್ ಆಗಿರುತ್ತೆ. ಅದ್ರ ಜೊತೆಗೆ ಮಿಂಟ್ ಚಾಕ್ಲೇಟ್ ಬರುತ್ತೆ ನಿಮಗೆ, ಇಲ್ಲಾಂದರೆ ವಿಕ್ಸ್ ಚಾಕ್ಲೇಟು. ತುಂಬ ಆನಿಯನ್ ಏನಾದರೂ ನೀವು ಸೇವಿಸಿದ್ರಿ ಅಂದರೆ ಕಂಪ್ಲೀಟ್ ಬ್ಯಾಡ್ ಸ್ಮೆಲ್ ಬರುತ್ತೆ, ಬಾಯಿ ಸಖತ್ ದುರ್ವಾಸನೆ ಅಂತಲೇ ಹೇಳ್ಬೋದು. ನೀವು ಪುದೀನ ನೀರನ್ನು ಕೂಡ ಮುಕ್ಕಳು ಸುಗಿಬೋದು. ಪುದೀನನ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಬಾಯಿ ಮುಕ್ಕಳು ಸುಗಿಬೋದು, ಇಲ್ಲಾಂದರೆ ಪುದೀನನ ಬಾಯಲ್ಲಿ ಹಾಕಿ ಜಗದು ಉಗಿಬಹುದು. ಇದನ್ನು ಕೂಡ ಮಾಡ್ಬೋದು. ಇದನ್ನು ಮಾಡಿ ನಿಮ್ಮ ಬಾಯಿ ಸ್ಮೆಲ್ ಬರಲ್ಲ ಜಾಸ್ತಿ, ತುಂಬ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ, ಕ್ಲೀನ್ ಆಗಿರುತ್ತೆ. ಬೆಳಗ್ಗೆ ಎಷ್ಟು ನೀಟಾಗಿ ನಿಮ್ಮ ಬಾಯಿಗೆ ಪ್ರಾಮುಖ್ಯತೆಯನ್ನು ಕೊಡ್ತೀರೋ ಅದೇ ರೀತಿಯಾಗಿ ನೀವು ರಾತ್ರಿನೂ ಕೂಡ ಪ್ರಾಮುಖ್ಯತೆಯನ್ನು ಕೊಡಬೇಕು. ಬಾಯಿನ ಮುಕ್ಕಳಿಸೋದನ್ನು ಮಾತ್ರ ಮರಿಬೇಡಿ. ಏನಾದರೂ ತಿಂದರೆ ಹಾಗೆ ಮಲಗೋದು, ಸ್ವೀಟ್ ತಿಂದು ಹಾಗೆ ಮಲಗೋದು, ಅಲ್ಲಿ ಹುಳುಕು ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ನಾಲ್ಗೆ ಸಿಕ್ಕಾಬಟ್ಟೆ ಕ್ಲೀನಾಗಿರಬೇಕು. ನಾಲ್ಗೆಯಿಂದನೇ ಬ್ಯಾಕ್ಟೀರಿಯಾಗಳು ಜಾಸ್ತಿ ಉತ್ಪತ್ತಿ ಆಗೋದು. ಅದ್ರ ಜೊತೆಗೆ ನಿಮ್ಮ ಬಾಯಿ ಬ್ಯಾಡ್ ಸ್ಮೆಲ್ ಬರೋದಕ್ಕೆ ಸಿಕ್ಕಾಬಟ್ಟೆ ಕಾರಣ ಏನು ಅಂದರೆ ನಾಲ್ಗೆನ ತುಂಬ ಜನ ಕ್ಲೀನ್ ಮಾಡಲ್ಲ. ಪ್ರತಿದಿನ ಬೆಳಗ್ಗೆ ನಿಮ್ಮ ನಾಲ್ಗೆನ ಕ್ಲೀನ್ ಮಾಡ್ತಾ ಬನ್ನಿ, ಬ್ಯಾಡ್ ಸ್ಮೆಲ್ ಆಟೋಮೆಟಿಕ್ಕಾಗಿ ಕ್ಲೀನ್ ಆಗುತ್ತೆ. ಈ ಟಂಗ್ ಕ್ಲೀನರ್ ಅಂತಲೇ ನಿಮಗೆ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಬೋದು. ಇಲ್ಲ ಬ್ರಷಿಂದನೇ ನೀವು ಕ್ಲೀನ್ ಮಾಡ್ಕೊಳ್ಬಹುದು. ನಾಲ್ಗೆನ ಕ್ಲೀನ್ ಮಾಡ್ಕೊಳ್ಳೋದು ತುಂಬ 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 ಮುಖ್ಯ. ನಾಲ್ಗೆ ಕ್ಲೀನ್ ಆಗಿಲ್ಲ ಅಂತಂದರೆ ನಿಮ್ಮ ಬಾಯಿ ಸ್ಮೆಲ್ ಬರುವಂಥದ್ದು ಯಾವತ್ತೂ ಕೂಡ ಕಡಿಮೆ ಆಗಲ್ಲ. ಇದನ್ನು ಟ್ರೈ ಮಾಡಿ, 100% ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಚೆನ್ನಾಗಿ ನೀರು ಕುಡೀರಿ, ಒಳ್ಳೆ ಫುಡ್ ತಿನ್ನಿ, ಫ್ರೂಟ್ಸು ತರಕಾರಿ ಚೆನ್ನಾಗಿ ತಿನ್ನಿ ಅಂತ ಹೇಳ್ತಾ, ಇದಾಗುತ್ತೆ ಇವತ್ತಿನ ವಿಶೇಷ. ನಿಮಗೆ ಏನಾದರೂ ಸ್ಕಿನ್ ಕೇರ್, ಹೇರ್ ಕೇರ್ ವೀಡಿಯೋಸ್ ಏನಾದರೂ ಬೇಕು ಅಂದರೆ ಪೇಜನ್ನು ಫಾಲೋ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ, ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ.